ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 4 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ಒಂದಾಗೋಣವೇ ಭಾಗ 5. ಅವಳ ಮುಖದಲ್ಲಿನ ಗಾಂಭೀರ್ಯವೇ ಹೇಳುತ್ತಿತ್ತು, ಇವಳು ಮೊದಲ ಶಾಂತಿಯಾಗಲು ಸಾಧ್ಯವಿಲ್ಲವೆಂದು. ಅವಳ ಮಾತಿನ ದಾಟಿಯಲ್ಲೇ ಅರಿತುಕೊಂಡ ಅವನು ತನ್ನ ನಿರ್ಧಾರ ಬದಲಿಸಲಾರಳು ಎಂದು. ತಾನು ಎಷ್ಟೇ ಗೋಗಿರಿದರೂ ತನಗೆ ತನ್ನ ಶಾಂತಿ ಸಿಗುವುದಿಲ್ಲ. ಕೊನೆ ಪಕ್ಷ ಒಂದು ಸ್ನೇಹಕ್ಕಾಗಿ ಕೈ ಚಾಚಬಹುದೇ ಎನ್ನಿಸಿತು. ಅವನ ಮೇಲೆ ಯಾವ ಕೋಪವೂ ಇಲ್ಲ ಅವಳಿಗೆ. ಎಲ್ಲ ಪರಿಸ್ಥಿತಿ ಕೈಗೊಂಬೆಯಾಗಿರುತ್ತಾರೆ ಎಂದು ನಂಬಿದವಳು. ಸ್ನೇಹಕ್ಕೆ ಮನಸ್ಪೂರ್ವಕವಾಗಿ ಒಪ್ಪಿಗೆ ಸೂಚಿಸಿದಳು. ವಿಜಯನಿಗೆ ತಾನಂದುಕೊಂಡ ಕೆಲಸ ಆಗದಿದ್ದರೂ ಹೇಗೋ ಸ್ನೇಹಕ್ಕೆ ಒಪ್ಪಿಕೊಂಡಳಲ್ಲ. ಮುಂದೆ ಇದೇ ಸ್ನೇಹ ನನಗೆ ನನ್ನ ಹೆಂಡತಿ ಶಾಂತಿಳನ್ನಾಗಿ ಮಾಡಲು ಸಹಾಯ ಆಗಬಹುದು ಎಂದು ಸಮಾಧಾನ ತಂದುಕೊಂಡ. ವಕೀಲರ ಜೊತೆ ಮಾತುಕತೆಗಳು ನಡೆಯುತ್ತಿತ್ತು. ವಿಜಯನಿಗೆ ತುಪ್ಪ ಬಿಸಿ ಮಾಡಿದ್ದು ತಾನೆ, ಈಗ ನುಂಗಲು ಆಗುತ್ತಿಲ್ಲ, ಉಗುಳಲೂ ಆಗುತ್ತಿಲ್ಲ ಎಂದು ಗುಣುಗುತ್ತಿದ್ದನು. ಕೆಲವು ದಿನಗಳ ನಂತರ ವಿಜಯನ ತಂದೆ ತಾಯಿ ತಾವು ಮಗ ಸೊಸೆಯನ್ನು ನೋಡಲು ಬೆಂಗಳೂರಿಗೆ ಬರುವ ವಿಚಾರ ತಿಳಿಸಿದರು. ತಾನು ಮಾಡಿಕೊಂಡಿರುವ ಅಚಾತುರ್ಯ ತಿಳಿಸಿದರೆ ಬೇಸರ ಪಟ್ಟುಕೊಳ್ಳುತ್ತಾರೆ. ಅಲ್ಲದೆ ಈಗ ತಾನೇ ಆರೋಗ್ಯದ ಸಮಸ್ಯೆಯಿಂದ ಮುಕ್ತರಾಗಿದ್ದಾರೆ. ಮತ್ತೆ ನನ್ನ ಸ್ಥಿತಿ ಹೀಗಾಗಿದೆ ಎಂದು ತಿಳಿದರೆ ಮತ್ತಿನ್ನೇನಾದರೂ ಹೆಚ್ಚು ಕಡಿಮೆ ಆಗುವುದು ಖಂಡಿತ ಅನಿಸಿತು. ಹಾಗಾಗಿ ಶಾಂತಿಳಿಗೆ ಅವರು ಬಂದು ಹೋಗುವ ತನಕ ತಾನಿರುವಲ್ಲಿಗೆ ಬಂದು ಮೊದಲಿನಂತೆ ಇರಲು ಕೇಳಿಕೊಂಡ. ಯಾವತ್ತಿದ್ದರೂ ವಿಷಯ ತಿಳಿಸಲೇಬೇಕು. ಯಾವತ್ತೂ ಆಗುವುದು ಹಿಂದೆ ಹೇಳಿ, ಆಗುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಫೋನ್ ಇಟ್ಟಳು. ಮತ್ತೆ ಫೋನ್ ಹಚ್ಚಿ ಹೆಚ್ಚು ಕಡಿಮೆ ಅತ್ತವನಂತೆ ಕೇಳಿಕೊಂಡ. ಅವನಿಗೆ ಅಪ್ಪ ಅಮ್ಮನ ಆರೋಗ್ಯ ಮುಖ್ಯವಾಗಿತ್ತೇ ಹೊರತು ಅವಳನ್ನು ಒತ್ತಾಯವಾಗಿ ಕರೆಯಿಸಿಕೊಳ್ಳಬೇಕು ಎಂದಿರಲಿಲ್ಲ. ಕೆಲಕಾಲ ಅವರಲ್ಲೇ ತಾನು ಕಳೆದುಕೊಂಡ ತನ್ನ ತಂದೆ ತಾಯಿಯ ಮಮತೆ ವಾತ್ಸಲ್ಯವನ್ನು ಕಂಡವಳು. ಹೇಗೆ ತಾನೇ ತನ್ನ ನಿರಾಕರಣೆಯಿಂದ ಅವರ ಆರೋಗ್ಯ ಹದಗೆಡಲು ಅವಕಾಶ ಕೊಡುವಳು? ಬರಲು ಒಪ್ಪಿಗೆ ಸೂಚಿಸಿದಳು. ಅತ್ತೆ ಮಾವ ಬರುವ ಮೊದಲು ತಾನು ಹೊತ್ತು ಹೋದ ಎಲ್ಲ ಬ್ಯಾಗ್ಗಳ ಜೊತೆ ಹಿಂದಾಗಿದ್ದಳು. ಅತ್ತೆ ಮಾವರೊಡನೆ ಮೊದಲಿನಂತೆ ಇದ್ದರೂ ಗಂಡನೊಂದಿಗೆ ಇಲ್ಲ. ಕೊಟ್ಟ ಮಾತಿನಂತೆ ಅವನು ನಡೆದುಕೊಳ್ಳಬೇಕಿತ್ತು. 5 ದಿನಕ್ಕೆಂದು ಬಂದವರು 2 ದಿನಕ್ಕೆ ಹೊರಟರು ಚಂದ್ರಕಾಂತ್ ಹಾಗೂ ಸರಸ್ವತಿ. ವಿಜಯ್ ಶಾಂತಿ ಕೂಡ ಹೊರಟು ಹೋಗುತ್ತಾಳೆ ಎಂಬ ನಿರಾಶೆಯಿಂದ ಕುಳಿತಿದ್ದ. ಹಿಂದೆಯಿಂದ ಬಂದ ಶಾಂತಿ ಅವನಲ್ಲಿ ಒಂದು ಕೋರಿಕೆ ಇಟ್ಟಳು. ನಾನು ನನ್ನ ಆಫೀಸ್ನ ಕೆಲಸದ ಮೇಲೆ ಜರ್ಮನಿಗೆ ಹೊರಟಿದ್ದೆ. ಅದು ಈ 5ನೇ ದಿನಕ್ಕೆ ನಾನು ಇಲ್ಲಿಂದ ಹೊರಡುವ ಪ್ಲಾನ್ ಇತ್ತು. ಹಾಗಾಗಿ ನಾನಿರುವ ಫ್ಲ್ಯಾಟ್ ಖಾಲಿ ಮಾಡಿ ಬಂದಿದ್ದೇನೆ. ಈಗ ನಾನು ಈ 3 ದಿನಗಳ ಕಾಲ ಮತ್ತೆ ಬೇರೆ ಫ್ಲ್ಯಾಟ್ ನೋಡುವುದು ಕಷ್ಟ. ಹಾಗಾಗಿ ನಾನು ಇಲ್ಲಿಯೇ ಇರಬಹುದಾ ಎಂದು ಯಾರದ್ದೋ ಮನೆ ಎಂಬಂತೆ ಕೇಳಿದಳು. ವಿಜಯನಿಗೆ ಲಡ್ಡು ಬಂದು ಬಾಯಿಗೆ ಬಿದ್ದ ಹಾಗೆ ಆಯಿತು. ಆದರೆ ಅವಳು ಇನ್ನೂ ತನ್ನ ಹೆಂಡತಿ ಎಂಬ ಕಾಳಜಿ ಇದೆ. ಹಾಗಾಗಿ ಅವಳು ಒಬ್ಬಳೇ ಜರ್ಮನಿಗೆ ಹೊರಟಿರುವುದು ಕೇಳಿ ಗಾಬರಿಯಾದ. ಅದನ್ನೇ ಕೇಳಿದಾಗ, ನಮ್ಮ ಪ್ರಾಜೆಕ್ಟ್ ಮುಗಿಯುವ ತನಕ ನಾನು ಅಲ್ಲಿ ಹೋಗಿ ಹೀಗೆ ಕೆಲಸ ಮಾಡುತ್ತಿರುವ ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ. ನಂತರ ಅಲ್ಲಿಯೇ ಬೇರೆ ಕೆಲಸ ಹುಡುಕಿಕೊಂಡು ಸೆಟಲ್ ಆಗುತ್ತೇನೆ. ಯೋಚನೆ ಮಾಡಬೇಡಿ, ಮಧ್ಯದಲ್ಲಿ ಬಂದು ಡಿವೋರ್ಸ್ ವಿಚಾರವನ್ನ ಮುಗಿಸಿ ಹೋಗುತ್ತೇನೆ. ಆಗ ನಿಮಗೆ ನನ್ನಿಂದ ಯಾವ ತೊಂದರೆಯೂ ಇರುವುದಿಲ್ಲ ಎಂದು ತನ್ನ ಮುಂದಿನ ಯೋಜನೆ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದಳು. ಅವಳಿಗೆ ಅವನೊಬ್ಬ ಒಳ್ಳೆಯ ಸ್ನೇಹಿತನಂತೆ ಕಂಡ. ಆದರೆ ವಿಜಯನ ಹೃದಯ ಚೂರಾಗಿತ್ತು. ಸ್ನೇಹದಿಂದ ಮತ್ತೆ ಪ್ರೀತಿಯ ಕಡೆ ಕರೆದುಕೊಂಡು ಬರುವ ಯೋಜನೆಯಲ್ಲಿದ್ದವನಿಗೆ ಒಮ್ಮೆಲೆ ಅವಳು ದೇಶಾಂತರ ಹೋಗುತ್ತಿರುವುದು ಕೇಳಿ ಶಾಕಾಯಿತು. ಇಷ್ಟು ದಿನ ಹೇಗಾದರೂ ಮತ್ತೆ ಅವಳನ್ನು ಪಡೆದುಕೊಳ್ಳುತ್ತೇನೆ ಎಂಬ ಭರವಸೆ ಇತ್ತು. ಆದರೆ ಈಗ ಶಾಶ್ವತವಾಗಿ ತನ್ನವಳನ್ನು ಕಳೆದುಕೊಳ್ಳುತ್ತಿದ್ದೇನೆ ಎಂಬ ಭಯ ಮೂಡಿತು. ಅತ್ತೆ ಮಾವ ಹೋದ ಮೇಲೆ ಇನ್ನೊಂದು ರೂಮು ಖಾಲಿ ಇದ್ದಿದ್ದರಿಂದ ತಾನು ಅಲ್ಲಿ ಮಲಗುವುದಾಗಿ ಹೇಳಿದಾಗ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ಒಬ್ಬ ಸ್ನೇಹಿತನನ್ನ ಈ ರೀತಿಯಾಗಿ ಅವಮಾನಿಸುವುದು ಎಷ್ಟು ಸರಿ ಎಂದು ಅವಳನ್ನ ಮಾತಿನಲ್ಲೇ ಕಟ್ಟು ಹಾಕಿ ಬೇರೆ ರೂಮಿಗೆ ಹೋಗದಂತೆ ತಡೆದ. ಇರುವಷ್ಟು ದಿನ ಅವಳ ಸನಿಹದಲ್ಲಿ ಇರಬೇಕು ಎನ್ನುವುದು ಅವನ ಆಸೆ. ಅಂದು ರಾತ್ರಿ ಇಬ್ಬರೂ ಸ್ವಲ್ಪ ಹೆಚ್ಚೇ ಮಾತನಾಡಿದ್ದರು. ವಿಜಯ್ ಮಾತಿನ ಮಧ್ಯದಲ್ಲಿ 2 ಬಾರಿ ಹೋಗಲೇಬೇಕಾ ಎಂದು ಕೇಳಿದ್ದನು. ಗಂಡ ಹೆಂಡತಿ ಸ್ನೇಹಿತರಾಗಿ 2 ದಿನ ಕಳೆದರು. ಒಂದೇ ದಿನ ಉಳಿದಿತ್ತು. ವಿಜಯನಿಗೆ ಕೈಕಾಲೇ ಆಡುತ್ತಿರಲಿಲ್ಲ. ಇವತ್ತೊಂದಿನ ಹೀಗೆ ಕಳೆದರೆ ನಾನು ಶಾಶ್ವತವಾಗಿ ಅವಳನ್ನ ದೂರ ಮಾಡಿಕೊಂಡು ಬಿಡುತ್ತೇನೆ
ಎಂಬ ಭಯ ನಿಮಿಷದಿಂದ ನಿಮಿಷಕ್ಕೆ ಹೆಚ್ಚುತ್ತಲೇ ಇತ್ತು. ತನ್ನೊಳಗಿನ ಸಂಕಟ ಹೇಳಿಕೊಳ್ಳಲು ನೆನಪಾಗಿದ್ದು ತನ್ನ ಆಪ್ತ ಗೆಳೆಯ ಗಗನ್. ಏನೋ ಹೇಳ್ತಾ ಇದೀಯಾ? ಇಷ್ಟು ಬುದ್ಧಿವಂತನಾಗಿ ವಿವೇಕಾನೇ ಇಲ್ಲದೆ ಇರುವ ಹಾಗೆ ನಡೆದುಕೊಂಡಿದ್ದೀಯಲ್ಲೋ? ಇಷ್ಟೆಲ್ಲ ಆದ ಮೇಲೂ ಈ ಕೊನೆ ಗಳಿಗೆಯಲ್ಲಿ ಬಂದು ಏನಾದರೂ ಮಾಡು ಅಂದರೆ ಏನ್ ಮಾಡ್ಲಿ ನಾನು ಎಂದು ಗಗನ್ ವಿಜಯನಿಗೆ ಅವನ ತಪ್ಪಿನ ಆಳ ತಿಳಿಸಿದ. ವಿಜಯ್ ತಲೆ ಮೇಲೆ ಕೈಯೊತ್ತು ಕುಳಿತಿದ್ದ. ಗಗನ್ನ ಯಾವ ಬೈಗುಳಕ್ಕೂ ವಿಜಯನ ಕಡೆಯಿಂದ ಪ್ರತಿಕ್ರಿಯೆ ಬರಲಿಲ್ಲ. ಅವನು ಶಾಂತಿಯಳನ್ನ ಕಳೆದುಕೊಳ್ಳುತ್ತಿರುವುದನ್ನು ತಪ್ಪಿಸಲು ದಾರಿ ಕಾಣದೆ ಚಡಪಡಿಸುತ್ತಿದ್ದ. ಅವನ ತೊಳಲಾಟ ನೋಡಲಾಗದೆ ಒಂದು ದಿನದಲ್ಲಿ ದೇಶ ಬಿಟ್ಟು ಹೋಗುವವರನ್ನು ತಡೆಯುವುದು ಹೇಗೆ ಎಂದು ಯೋಚಿಸುತ್ತಿದ್ದ. ಸುಮಾರು ಹೊತ್ತಿನ ನಂತರ ಗಗನ್ ವಿಜಯನಿಗೆ 9 ತಿಂಗಳು ಇಲ್ಲೇ ಇರುವ ಹಾಗೆ ಮಾಡು ಎಂದ. ವಿಜಯನಿಗೆ ಮೊದಲು ಅರ್ಥವಾಗದೇ ಇದ್ದರೂ ಅವನ ಮುಖಭಾವ ಅರ್ಥ ಮಾಡಿಕೊಂಡು ಏನ್ ಹೇಳ್ತಾ ಇದೀಯಾ? ನನ್ನಿಂದ ದೂರ ಹೋಗಬೇಕು ಅಂತ ಇರುವವಳು ಇದಕ್ಕೆಲ್ಲ ನೋ ಚಾನ್ಸ್ ಎಂದನು. ಅವರು ಒಪ್ಪಲ್ಲ ಅಂತ ಗೊತ್ತು, ಆದರೆ ನೀನೇ ದಾರಿ ನೋಡಿಕೊಳ್ಳಬೇಕು. ಇದು ತಪ್ಪು ಎಂದು ನನಗೆ ಗೊತ್ತು, ಆದರೆ ಬೇರೆ ದಾರಿ ಕಾಣಿಸುತ್ತಿಲ್ಲ. ಈಗ ಒಮ್ಮೆ ಇಲ್ಲಿಂದ ಹೋದರೆ ಅವರು ಮತ್ತೆ ನಿನ್ನ ಕಡೆ ಬರಲ್ಲ. ಅದಕ್ಕೆ ಇವತ್ತಿನ ಕೊನೆಯ ದಿನ ಒಂದೇ ನಿನಗೆ ಇರುವುದು. ನಾಳೆ ಬೆಳಗ್ಗೇನೆ ನೀನು ಮಾಡಿದ್ದ ತಪ್ಪನ್ನ ಅವರ ಮುಂದೆ ಹೇಳಿ ಸರೆಂಡರ್ ಆಗಿಬಿಡು. ನಿನಗೆ ಬೈಯಬಹುದು, ಒಡೆಯಬಹುದು, ಸ್ವಲ್ಪ ಸಮಯದವರೆಗೆ ದ್ವೇಷಿಸಬಹುದು. ನೀನು ಸಹಿಸಿಕೊಳ್ಳಲೇಬೇಕು. ನನಗೆ ಗೊತ್ತಿರುವ ಪ್ರಕಾರ ಅವರೇನಾದರೂ ಕನ್ಸೀವ್ ಆದರೆ ನಿನ್ನ ಮೇಲಿನ ಕೋಪಕ್ಕೆ ಮಗು ತೆಗೆಸುವ ಕಟುಕರಂತೂ ಅಲ್ಲ. ಅಂತಹ ಸಮಯದಲ್ಲಿ ಬೇರೆ ದೇಶದಲ್ಲಿ ಒಬ್ಬಂಟಿಯಾಗಿ ಇರುವುದಕ್ಕಿಂತ ಇಲ್ಲೇ ಇರುತ್ತಾರೆ. ನನಗೆ ಅನಿಸಿದ ಒಂದು ದಾರಿ ಹೇಳಿದ್ದೇನೆ. ಹೀಗೆ ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ, ಯಾಕೆಂದರೆ ಇದು ತಪ್ಪು ಎನ್ನುವುದು ನನಗೂ ಗೊತ್ತು. ಇಲ್ಲ ಗಗನ್, ನನಗೆ ಧೈರ್ಯ ಇಲ್ಲ. ಈಗಾಗಲೇ ಒಂದು ತಪ್ಪು ಮಾಡಿ ಅವಳ ಮನಸ್ಸಿನ ಯಾವ ಮೂಲೆಯಲ್ಲಿಯೋ ನನಗೆ ಜಾಗವಿಲ್ಲವಾಗಿದೆ. ಈಗ ಇಂತಹ ತಪ್ಪು ನನ್ನಿಂದ ಸಾಧ್ಯ ಇಲ್ಲ ಎಂದನು. ಸರಿ, ನಿನ್ನಿಷ್ಟ. ಸಮಯ ಬಹಳ ಕಡಿಮೆ ಇದೆ, ಅದು ನಿನಗೂ ಗೊತ್ತು. ಆದಷ್ಟು ಬೇಗ ಒಂದು ನಿರ್ಧಾರ ತಗೋ ಎಂದು ಹೊರಟನು ಗಗನ್. ವಿಜಯನಿಗೆ ತಲೆ ಕೆಟ್ಟು ಹೋಗಿತ್ತು. ಅವಳ ಒಪ್ಪಿಗೆ ಇಲ್ಲದೆ ಇಂತಹ ಕೆಲಸ, ಇದು ಅತ್ಯಾಚಾರ ಎನಿಸಿಕೊಳ್ಳುತ್ತದೆ. ನಾನು ನನ್ನ ಶಾಂತಿಲನ್ನ ಊಹಿಸಿಕೊಳ್ಳಲು ಕಷ್ಟವಾಗುತ್ತಿದೆ. ಅವಳನ್ನು ಕನ್ಸೀವ್ ಮಾಡುವುದಕ್ಕೋಸ್ಕರನೇ ನಾನು ಅವಳನ್ನ ಮುಟ್ಟಿದರೆ ನಾನು ಒಬ್ಬ ಗಂಡನಾಗುತ್ತೇನೆಯೇ? ಮನಸ್ಸೇ ಒಂದಾಗದಿದ್ದಾಗ ದೇಹ ಒಂದಾಗುವುದರಲ್ಲಿ ಅರ್ಥನೇ ಇಲ್ಲ. ಇದು ಬಿಟ್ಟು ಬೇರೆ ದಾರಿ ಎಂದು ಯೋಚಿಸತೊಡಗಿದೆ. ಗಂಟೆಗಟ್ಟಲೆ ಕಳೆದರೂ ಏನೂ ಉಳಿಯಲಿಲ್ಲ. ಬೇರೆ ದಾರಿ ಕಾಣದೆ ಗಗನ್ನ ಮಾತನ್ನ ಅನುಸರಿಸುವುದು ಒಳಿತೆನಿಸಿತು. ಮನೆಗೆ ತಲುಪಿದಾಗ ಶಾಂತಿ ತನ್ನ ನಾಳಿನ ಪ್ರಯಾಣಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಳು. ವಿಜಯ್ ಬಂದದ್ದು ನೋಡಿ ಕಾಫಿ ತಂದುಕೊಟ್ಟಳು. ಅವಳ ಕಣ್ಣಿನ ನೋಟ ಸಹಿಸದಾದವನು ಎದ್ದು ರೂಮಿನ ಬಾಲ್ಕನಿಯತ್ತ ನಡೆದ. ಅವನ ನಡೆಯಲ್ಲಿ ವ್ಯತ್ಯಾಸ ಕಾಣಿಸಿತು. ಆದರೂ ತಲೆ ಕೆಡಿಸಿಕೊಳ್ಳದೆ ಮತ್ತೆ ತನ್ನ ಕೆಲಸದಲ್ಲಿ ಮಗ್ನಳಾದಳು. ಬೇರೆ ಯಾವ ದಾರಿಯೂ ಇಲ್ಲವೇ ಎಂದು ಮತ್ತೊಮ್ಮೆ ಯೋಚಿಸಿದನು. ತಪ್ಪು ಅಂತ ತಿಳಿದ ಮೇಲೂ ತಪ್ಪು ಮಾಡುವುದು ಎಷ್ಟು ಸರಿ ಎಂದು ಪಕ್ಕದಲ್ಲಿ ತನ್ನದೇ ಪ್ರತಿಬಿಂಬ ಹೇಳಿತು. ಎದುರುಗಡೆ ಬಂದ ಪ್ರತಿಬಿಂಬ, ನೀನು ಮಾಡುತ್ತಿರುವುದು ಒಳ್ಳೆಯ ಉದ್ದೇಶಕ್ಕೆ, ಅವಳನ್ನ ನಿನ್ನವಳನ್ನಾಗಿರಿಸಿಕೊಳ್ಳಲು. ಮತ್ತೊಂದು ಪ್ರತಿಬಿಂಬ, ಹಾಗಂತ ಒಪ್ಪಿಗೆ ಇಲ್ಲದೆ ಒಂದು ಹೆಣ್ಣನ್ನ ಮುಟ್ಟುವುದು ಎಷ್ಟು ಸರಿ? ಇನ್ನೊಂದು ಕಡೆ, ಅವಳು ನಿನ್ನ ಹೆಂಡತಿ, ನಿನಗೆ ಆ ಹಕ್ಕು ಇದೆ. ಮತ್ತೊಂದು ಕಡೆ, ಈಗ ನಿನಗೆ ಅವಳ ಮೇಲೆ ಯಾವ ಅಧಿಕಾರವೂ ಇಲ್ಲ. ತನ್ನದೇ ಪ್ರತಿಬಿಂಬಗಳ ಮಾತು ಬೇಕು ಬೇಡಗಳ ನಡುವೆ ತಲೆ ಸಿಡಿದು ಹೋಯಿತು. ತಲೆ ಹಿಡಿದು ಅಯ್ಯೋ ಸಾಕ್ ಮಾಡಿ ಎಂದು ಚೀರಿದ. ಶಾಂತಿ ಅವನಿದ್ದಲ್ಲಿಗೆ ಬಂದು ಏನಾಯಿತು ಎಂದಳು. ಅದು ತಲೆ ನೋಯ್ತಾ ಇದೆ, ಅದಕ್ಕೆ ತಲೆ ಹಿಡಿದುಕೊಂಡಿದ್ದೆ ಎಂದು ತಡವರಿಸಿದನು. ಹೌದಾ, ಸ್ನಾನ ಮಾಡಿ ಬನ್ನಿ, ಹೊರಗಿನಿಂದ ಬಂದರೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಎಂದು ಒಳಗೆ ಹೋದಳು. ಅವನಿಗೂ ಅದು ಸರಿ ಎನಿಸಿ ಸ್ನಾನ ಮಾಡಿ ದೇವರ ಮುಂದೆ ನಿಂತನು. ನಾನು ಮಾಡುತ್ತಿರುವುದು ದೇಹದ ಆಸೆಗೋ ಕಾಮಕ್ಕೋ ಅಲ್ಲ. ನಾನು ಮಾಡಿದ್ದ ಒಂದು ತಪ್ಪನ್ನ ಇನ್ನೊಂದು ತಪ್ಪಿನಿಂದಲೇ ಸರಿಪಡಿಸುವ ಸಂದಿಗ್ಧ ಪರಿಸ್ಥಿತಿ ಬಂದೊದಗಿದೆ. ನಾನು ಮಾಡುತ್ತಿರುವುದು ತಪ್ಪು ಎನ್ನುವುದು ಗೊತ್ತಿದೆ, ಆದರೆ ಉದ್ದೇಶ ಕೆಟ್ಟದಲ್ಲ ಎಂದು ಕಣ್ಮುಚ್ಚಿ ದೇವರ ಮುಂದೆ ನುಡಿದನು. ಊಟದ ನಂತರ ಶಾಂತಿ ವಿಜಯನಿಗೆ ಹಾಲು ಕೊಡುವುದು ಮರೆತಿದ್ದಳು. ಆದ್ದರಿಂದ ತಾನೇ ಹಾಲು ಕಾಯಿಸಿ 2 ಲೋಟಕ್ಕೆ ಹಾಕಿದನು. 1 ಲೋಟಕ್ಕೆ ತಾನು ಬರುವಾಗ ತಂದ ನಿದ್ರೆ ಮಾತ್ರೆ ಬೆರೆಸಿದನು. ಕೈ ನಡುಗುತ್ತಿತ್ತು.
ಮುಖ ಬೆವೆತು ಹೋಯಿತು. ಸವರಿಸಿಕೊಂಡು ರೂಮಿಗೆ ಹೋದನು. ಶಾಂತಿ ಮುಂದೆ ಒಂದು ಹಾಲಿನ ಗ್ಲಾಸು ಹಿಡಿದು ತಾನೊಂದು ಹಿಡಿದು ನಿಂತೆನು. ಶಾಂತಿ ಅವನನ್ನೇ ನೋಡುತ್ತಿದ್ದಳು. ಅವಳ ನೋಟ ಅರಿತು, ನನಗೆ ಗೊತ್ತು ನಿನಗೆ ರಾತ್ರಿ ಹಾಲು ಕುಡಿಯುವ ಅಭ್ಯಾಸ ಇಲ್ಲ ಅಂತ. ಆದರೆ ನಿನಗೆ ಇಲ್ಲಿ ಇವತ್ತು ಕೊನೆ ದಿನ ಅಲ್ವಾ, ಅದಕ್ಕೆ ನಾನೇ ನಮ್ಮಿಬ್ಬರಿಗೂ ಹಾಲು ತಂದೆ ಎಂದೆನು. ಶಾಂತಿ ಮೊದಲೇ ಬೇಸರದಲ್ಲಿದ್ದಾರೆ, ಬೇಡವೆಂದರೆ ಸರಿಯಾಗದು ಎಂದು ಹೆಚ್ಚೇನೂ ಮಾತನಾಡದೆ ಕುಡಿದಳು. ಮತ್ತೇನಾದರೂ ಬಿಟ್ಟಿದ್ದೇನೆಯೇ ಎಂದು ನೋಡಿ ನೋಡಿ ಬಿಟ್ಟ ವಸ್ತುಗಳನ್ನು ಬ್ಯಾಗಿಗೆ ತುರುಕುತ್ತಿದ್ದಳು. ಹಾಲಿನಲ್ಲಿ ಬೆರೆತ ಮಾತ್ರೆಯಿಂದ ಶಾಂತಿಗೆ ನಿದ್ರೆ ಒತ್ತರಿಸಿತು. ಇನ್ನುಳಿದಿದ್ದು ನಾಳೆ ಬೆಳಗ್ಗೆ ನೋಡಿಕೊಂಡರಾಯಿತು ಎಂದು ಆಕಳಿಸುತ್ತಾ ಮಲಗಿದಳು. ಶಾಂತಿ ಮಗುವಂತೆ ಒದ್ದು ಮಲಗಿದ್ದು ನೋಡಿ ಅಲ್ಲಿ ಸೋಫಾ ಮೇಲೆ ಕುಳಿತ ವಿಜಯನಿಗೆ ಪಾಪ ಪ್ರಜ್ಞೆ ಮೂಡಿತು. ತಪ್ಪು ಒಪ್ಪುಗಳ ನಡುವೆ ತಪ್ಪು ಎನ್ನಲಾಗದ ಸರಿಯೂ ಎನ್ನಲಾಗದ ಕಾರ್ಯವೊಂದು ನಡೆದೇ ಹೋಯಿತು. ಏನೂ ಅರಿಯದ ಶಾಂತವಾಗಿ ಮಲಗಿರುವ ಮನದೊಡತಿಗೆ 1000 ಬಾರಿ ಮನ್ನಿಸೆಂದ. ಬೆಳಗ್ಗೆ ಎದ್ದ ಶಾಂತಿಗೆ ಹಿಂದಿನಂತೆ ಉತ್ಸಾಹ ಇರಲಿಲ್ಲ. ಆದರೂ ಇಂದು ತಾನು ಪ್ರಯಾಣ ಮಾಡಬೇಕಾಗಿರುವವಳು, ಇಂದು ಭಗವಂತನಲ್ಲಿ ಶಕ್ತಿ ನೀಡೆಂದು ಬೇಡಿದಳು. ತಡವಾಗಿ ಎದ್ದ ವಿಜಯ್ ನಿನ್ನೆ ನಡೆದ ಘಟನೆ ಬಗ್ಗೆ ಹೇಳಿ, ಕನ್ಸೀವ್ ಆದರೆ ಒಬ್ಬಳೇ ಯಾವುದೋ ದೇಶದಲ್ಲಿ ಇರುವುದೋ ಕಷ್ಟವೆಂಬುವುದು ಅರ್ಥೈಸಿ ತನ್ನನ್ನು ದ್ವೇಷಿಸಿಕೊಂಡಾದರೂ ಸರಿ, ಇಲ್ಲೇ ಇರುವಂತೆ ಮಾಡಬೇಕು ಎಂದುಕೊಂಡ. ತನ್ನ ಪಾಡಿಗೆ ತನ್ನ ಕೆಲಸದಲ್ಲಿ ಮಗ್ನಳಾಗಿದ್ದಳು ಶಾಂತಿ. ಅವಳ ಹಿಂದೆ ಹಿಂದೆಯೇ ಹೋಗುತ್ತಿದ್ದ. ಅವಳು ಏನೆಂದು ಕೇಳಿದಾಗ ಏನೂ ಇಲ್ಲವೆಂಬಂತೆ ತಲೆಯಾಡಿಸುತ್ತಿದ್ದ. ಅವಳ ಎದುರು ಮುಖ ಎತ್ತುವ ಧೈರ್ಯ ಇಲ್ಲ. ಹೇಳಬೇಕೆಂದುಕೊಂಡಾಗ ಏನೋ ಭಯ. ಆದರೂ ಒಮ್ಮೆ ಧೈರ್ಯ ಮಾಡಿ, ಶಾಂತಿ, ನಾನೊಂದು ತಪ್ಪು ಎನ್ನುವಾಗ ಅವನು ಈ ಹಿಂದೆ ನಡೆದ ಘಟನೆ ಬಗ್ಗೆ ಹೇಳಲು ಹೊರಟಿದ್ದಾನೆ ಎಂದು ತಿಳಿದು ಅವನನ್ನ ತಡೆದು, ಹೋ ವಿಜಯ್, ಇನ್ನೂ ಎಷ್ಟು ದಿನ ಅಂತ ಈ ಥರ ಗಿಲ್ಟಿ ಫೀಲ್ ಮಾಡಿಕೊಂಡೇ ಕೂತಿರ್ತೀರಾ? ಏನಾಗಬೇಕಿತ್ತು ಅದು ಆಗಿದೆ. ಅದನ್ನು ಯಾರಿಂದಲೂ ತಡೆಯೋಕೆ ಆಗಲ್ಲ. ಅದಕ್ಕೆ ನಮ್ಮ ಒಪ್ಪಿಗೆಯಂತೆಯೇ ನಾವು ನಡೆದುಕೊಳ್ಳುತ್ತಿದ್ದೇವೆ. ಆ್ಯಂಡ್ ಎಲ್ಲಾನು ಮರೆತು ಸ್ನೇಹಿತರಂತೆ ಇದ್ದೀವಿ ಅಂದಮೇಲೆ ಸ್ನೇಹಕ್ಕೆ ಬೆಲೆ ಕೊಡಬೇಕೇ ಹೊರತು ನಮ್ಮ ಹಳೆಯ ಸಂಬಂಧದ ಬಗ್ಗೆ ನೆನೆದು ಈಗಿನ ನಮ್ಮ ಸ್ನೇಹಕ್ಕೆ ಅವಮಾನ ಮಾಡಬಾರದು ಅಲ್ವಾ? ಸ್ವಲ್ಪ ದಿನ ಕಳೆದರೆ ನೀವು ಎಲ್ಲ ಮರೆತು ಖುಷಿಯಾಗಿ ಇರುತ್ತೀರಾ ಎಂದು ಭರವಸೆಯ ಮಾತು ನುಡಿದು ಹೊರಗೆ ನಡೆದಳು. ವಿಜಯನಿಗೆ ತಲೆ ಚಚ್ಚಿಕೊಳ್ಳಬೇಕು ಎನಿಸಿತು. ವಾಟ್, ಏನು ಹೇಳ್ತಾ ಇದ್ದೀರಾ? ಈ ಲಾಸ್ಟ್ ಮೂಮೆಂಟಲ್ಲಿ ಪೋಸ್ಟ್ಪೋನ್ ಆಗಿದೆ ಅಂದರೆ ಹೇಗೆ? ನಾನು ಹೊರಡುವ ಸಿದ್ಧತೆಯಲ್ಲಿದ್ದೆ. ಶಾಂತಿ ಕೊಂಚ ಯೋಚನೆಗೆ ಬಿದ್ದಿದ್ದಳು. ಅವಳು ಕೆಲಸ ಮಾಡಬೇಕಿರುವ ಪ್ರಾಜೆಕ್ಟನ್ನು ಕಾರಣಾಂತರದಿಂದ 3 ತಿಂಗಳು ಮುಂದೂಡಲಾಗಿತ್ತು. ಹಾಗಾಗಿ ಅಲ್ಲಿಯ ತನಕ ಇಲ್ಲೇ ಇದ್ದು ಕೆಲಸ ಮಾಡಲು ಹೇಳಿದರು. ಶಾಂತಿ ಅಲ್ಲಿಗೆ ಹೋಗುವ ಭರವಸೆಯಲ್ಲಿ ಎಲ್ಲ ಸಿದ್ಧತೆ ನಡೆಸಿಕೊಂಡಿದ್ದಳು. ಈಗ ಎಲ್ಲ ತಲೆ ಕೆಳಗಾಗಿತ್ತು. ವಿಷಯ ತಿಳಿದ ವಿಜಯನಿಗೆ ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಂಡಂತೆ ಆಯಿತು. ಬೇಸರದಲ್ಲಿದ್ದ ಶಾಂತಿಗೆ ಸಮಾಧಾನ ಮಾಡಿ ಧೈರ್ಯ ತುಂಬಿದ. ಈಗ ಏನಾಯಿತು ಅಂತ ಎಷ್ಟೊಂದು ಬೇಜಾರಲ್ಲಿದ್ದೀಯ ಶಾಂತಿ? ನೀನು ಹೋಗುವುದೇ ಬೇಡ ಅಂತ ಹೇಳಲಿಲ್ಲವಲ್ಲ. 3 ತಿಂಗಳ ನಂತರ ಹೋಗು ಎನ್ನುತ್ತಿದ್ದಾರೆ. 3 ತಿಂಗಳು ಕಾಯುವುದು ಕಷ್ಟನಾ? ವಿಜಯ್ನ ಸಮಾಧಾನದ ಮಾತುಗಳು. ಹಾಗಲ್ಲ ವಿಜಯ್, ಅಲ್ಲಿಗೆ ಹೋಗುತ್ತೇನೆ ಎಂಬ ನಂಬಿಕೆಯಲ್ಲಿ ನಾನಿರುವ ಫ್ಲಾಟ್ನ ಖಾಲಿ ಮಾಡಿ ಬಂದಿದ್ದೇನೆ. ಈಗ ಎಲ್ಲವನ್ನೂ ಹೊಸದಾಗಿ ನೋಡಿಕೊಳ್ಳಬೇಕು. ತನ್ನ ಬೇಸರವನ್ನು ಹೇಳಿಕೊಂಡಳು. ಅಷ್ಟೇ ತಾನೇ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಇಬ್ಬರೂ ಸೇರಿ ಹುಡುಕಿದರಾಯಿತು ಅಷ್ಟೇ ಎಂದನು. ಸರಿ ಎಂದು ಒಪ್ಪಿಕೊಂಡಳು. ಹೆಚ್ಚು ಸಮಯ ವ್ಯರ್ಥ ಮಾಡದೆ ಅವನೊಂದಿಗೆ ಹೊರಟಳು. ಇವಳಿಗೆ ತನ್ನಿಂದ ದೂರ ಹೋಗಲಿಕ್ಕೆ ಇಷ್ಟೊಂದು ಆತುರಾನಾ ಎಂದುಕೊಂಡ ವಿಜಯ್. ತಾನು ಮೊದಲಿದ್ದ ಕಡೆ ವಿಚಾರಿಸಿದಳು. ಅವಳು ಹೋದ ಮಾರನೇ ದಿನವೇ ಬೇರೆಯವರಿಗೆ ಕೊಟ್ಟು ಬಿಟ್ಟಿದ್ದರು. ಮತ್ತೆ ಯಾವುದೂ ಅಲ್ಲಿ ಖಾಲಿ ಇರಲಿಲ್ಲ. ಬೇರೆಲ್ಲೂ ಶಾಂತಿಗೆ ಇಷ್ಟವಾಗಲಿಲ್ಲ. ಶಾಂತಿಗೆ ಮನೆಯ ವಿಚಾರದಲ್ಲಿ ಅವಳ ಇಷ್ಟದಂತೆ ಎಲ್ಲವೂ ಇರಬೇಕಿತ್ತು. ಹಾಗಾಗಿ ಬೆಂಗಳೂರಿನಂತಹ ಸಿಟಿಯಲ್ಲಿಯೂ ಸಿಗುವುದು ಕಷ್ಟವಾಯಿತು. ವಿಜಯ್ ತಾನು ಏನೂ ಹೇಳದೆ ಹಾಗೆ ಇದ್ದರೆ ನಾನು ಇವಳಿಗೆ ಸಹಾಯ ಮಾಡುತ್ತಿಲ್ಲ ಎಂದು ತಿಳಿಯಬಹುದು ಎಂದು ಪಿಜಿಯಲ್ಲಿ ಇದ್ದರೆ ಹೇಗೆ ಎಂದು ಕೇಳಿದನು. ಅವನಿಗೆ ಮೊದಲೇ ತಿಳಿದಿತ್ತು ಪಿಜಿ ಅವಳಿಗೆ ಅಷ್ಟಾಗಿ ಆಗಿ ಬರುವುದಿಲ್ಲ ಎಂದು. ಅವನ ಇಚ್ಛೆಯಂತೆಯೇ ಉತ್ತರ ಬಂತು. ಆಗ ತನ್ನ ಬಾಣ ಬಿಟ್ಟ. ಅಲ್ಲ ಶಾಂತಿ, ನಾವು ಇಷ್ಟೆಲ್ಲ ಕಷ್ಟಪಡುವ ಬದಲು ಇಬ್ಬರು ನಮ್ಮ ಮನೆಯಲ್ಲೇ ಇರಬಹುದಲ್ಲ. ಈಗ ಹೇಗಿದ್ದೀವೋ ಹಾಗೆ ಎಂದನು ಕಾರು ಓಡಿಸುತ್ತಲೇ. ಗ್ಲಾಸಿನ ಹೊರಗಡೆ ನೋಡುತ್ತಾ, ನೋ ವಿಜಯ್ ಎಂದಳು. ಯಾಕೆ? ನಿನಗೆ ನನ್ನ ಮನೆ ಸೆಕ್ಯೂರ್ ಅನ್ಸಲ್ವಾ? ಅಥವಾ ನನ್ನ ಮೇಲೆ ನಂಬಿಕೆ ಇಲ್ವಾ? ಯಾರೋ ಬೆಳಗ್ಗೆ
ಹಳೆಯ ಸಂಬಂಧವನ್ನು ನೆನೆದು ಈಗಿನ ಸ್ನೇಹಕ್ಕೆ ಅವಮಾನ ಮಾಡಬಾರದು ಎಂದೆಲ್ಲ ಹೇಳುತ್ತಿದ್ದರು ಎಂದು ಹೋರೆಗಣ್ಣಿನಲ್ಲಿ ಅವಳ ಕಡೆ ನೋಡಿದನು. ಹಾಗಲ್ಲ ವಿಜಯ್, ಅದು ಸರಿಯಾಗಲ್ಲ. ಯಾವತ್ತಿದ್ದರೂ ನಾವು ಬೇರೆಯಾಗುವವರು, ದೂರ ಇದ್ರೇನೆ ಚಂದ ಎಂದು ಅವನತ್ತ ತಿರುಗಿದ್ದಳು. ಹಾಗಂತ ರೂಲ್ಸ್ ಇದೆಯಾ? ನಾವು ಹಾಗೆ ಅಂದುಕೊಂಡರೆ ಹಾಗೆ ಇರಬೇಕಾಗುತ್ತದೆ. ಹೆಚ್ಚೇನೂ ಒತ್ತಾಯ ಮಾಡಲ್ಲ. ನನ್ನ ಮೇಲೆ ನಂಬಿಕೆ ಇದ್ದರೆ ಬಾ, ಇಲ್ಲ ಅಂದರೆ ನಿನ್ನ ಇಷ್ಟ. ನೀನು ಇಲ್ಲಿ ಇರುವವರೆಗೂ, ನೀನು ನನ್ನ ಜೊತೆ ಇದ್ದರೂ ಇಲ್ಲದೇ ಇದ್ದರೂ ನಿನ್ನ ಸಹಾಯಕ್ಕೆ ನಾನು ಇದ್ದೇ ಇರುತ್ತೇನೆ ಎಂದು ಸುಮ್ಮನಾದ. ಇಂತಹ ಮಾತಿಗೆ ಅವಳು ಬೇಗ ಕರಗುತ್ತಾಳೆ ಎಂಬುವುದು ಅವನಿಗೆ ಗೊತ್ತು. ಕೊನೆಗೂ ಒಪ್ಪಿಕೊಂಡಳು. ಆದರೆ ಒಂದಿಷ್ಟು ನಿರ್ಬಂಧನದ ಮೇರೆಗೆ. ಎಲ್ಲದಕ್ಕೂ ಕುರಿಯಂತೆ ತಲೆಯಾಡಿಸಿದ. ಬೇರೆ ಗತಿ ಇಲ್ಲದೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದೇನೋ ನಿಜ, ಆದರೆ ಎಷ್ಟು ದಿನ ಅಂತ ಅದನ್ನು ಮುಚ್ಚಿಡೋದು? ಹೇಗಾದರೂ ಅವಳಿಗೆ ವಿಷಯ ತಿಳಿಸಲೇಬೇಕು ಎಂದುಕೊಂಡನಾದರೂ ಸಮಯ ಸಂದರ್ಭಕ್ಕೆ ಕಾಯುತ್ತಿದ್ದನು. ಅಂದು ವಿಜಯನಿಗೆ ವಿಪರೀತ ತಲೆನೋವು, ಜೊತೆಗೆ ಸುಡುತ್ತಿರುವ ಜ್ವರ. ಅವಳ ನಿರ್ಬಂಧದ ಪ್ರಕಾರ ಇಬ್ಬರೂ ಬೇರೆ ಬೇರೆ ರೂಮಿನಲ್ಲಿರುವುದಾಗಿದ್ದರಿಂದ ಅವನು ಬೆಳಗ್ಗೆ ಹೇಳದೆ ಹಾಗೆ ಮಲಗಿರುವುದು ತಿಳಿಯಲಿಲ್ಲ. ತಿಂಡಿ ತಯಾರು ಮಾಡುವ ಸಮಯಕ್ಕೆಲ್ಲ ಹೊರಗೆ ಬರುವವರು ಇನ್ನೂ ಬರಲಿಲ್ಲವಲ್ಲ ಎಂದುಕೊಂಡಳು. ಎಷ್ಟು ಕಾದರೂ ಬಾರದೇ ಇದ್ದಾಗ ತಾನೇ ಅವನ ಕೋಣೆಗೆ ಹೋದಳು. ಮಲಗೇ ಇದ್ದದ್ದು ನೋಡಿ ದೂರದಿಂದಲೇ ಕರೆದಳು. ಜ್ವರದಿಂದ ಸಣ್ಣಗೆ ನುಳುಗುತ್ತಿದ್ದ. ಹತ್ತಿರ ಹೋಗಿ ಹಣೆ ಮುಟ್ಟಿ ನೋಡಿದಳು. ಸುಡುತ್ತಿರುವ ಜ್ವರಕ್ಕೆ ಹೆದರಿ ಅವನನ್ನು ಎಬ್ಬಿಸಿ ಬೆನ್ನಿಗೆ ದಿಂಬು ಕೊಟ್ಟು ಕೂರಿಸಿದಳು. ಇಷ್ಟೊಂದು ಜ್ವರ ಇದೆ, ಕರೆಯೋದಲ್ವಾ? ಯಾವಾಗಿನಿಂದ? ಕಾಳಜಿ ಇತ್ತು ಅವಳ ಮಾತಲ್ಲಿ. ನಿನ್ನೆ ರಾತ್ರಿಯಿಂದಲೇ ತಲೆ ತುಂಬ ನೋಯುತ್ತಿತ್ತು. ಮಧ್ಯರಾತ್ರಿಯ ಅಷ್ಟೊತ್ತಿಗೆ ಜ್ವರ ಬಂತು. ನೀನು ಮಲಗಿರ್ತೀಯ, ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಎಂದು ಆಯಾಸದಿಂದ ಮೆತ್ತಗೆ ನುಡಿದನು. ಇಷ್ಟೊಂದು ಜ್ವರ ಇದ್ದಾಗ ಕರೆಯೋದು ಬಿಟ್ಟು, ಸರಿ ಬಾ, ಮೊದಲು ಮುಖ ತೊಳೆದುಕೋ ಎಂದು ಅವನನ್ನು ಬಾತ್ರೂಮಿಗೆ ಬಿಟ್ಟಳು. ತಿಂಡಿ ಕೊಟ್ಟು ಡಾಕ್ಟರ್ಗೆ ಫೋನ್ ಮಾಡಿದಳು. ಡಾಕ್ಟರ್ ಬರೋದರ ಒಳಗೆ ತಿಂದ ತಿಂಡಿ ಎಲ್ಲ ಹೊರಗೆ ಬರುವ ಮುನ್ಸೂಚನೆ ಕಾಣಿಸಿತು ವಿಜಯ್ನಿಗೆ. ಎದ್ದು ಹೋಗಲು ಪ್ರಯತ್ನ ಮಾಡುತ್ತಿರುವಾಗ ಕಾಲಿಗೆ ಬೆಡ್ಶೀಟ್ ಸುತ್ತಿಕೊಂಡು ಒದ್ದಾಡುತ್ತಿದ್ದ. ಒತ್ತಡ ತಡೆಯಲಾರದೆ ಬಾಯಿ ತೆರೆದು ಬಿಟ್ಟನು. ಹೊರ ಬಂದದ್ದೆಲ್ಲ ಶಾಂತಿ ಬೊಗಸೆ ಸೇರಿತ್ತು. 1 ನಿಮಿಷ, ನೀರು ತರುತ್ತೇನೆ, ಇಲ್ಲೇ ಇರಿ ಎಂದು ಬಾತ್ರೂಮಿಗೆ ಹೋಗಿ ಕೈ ತೊಳೆದು ನೀರು ತಂದುಕೊಟ್ಟಳು. ಅವಳ ಮುಖ ನೋಡಿದೆ. ಒಂದು ಚೂರು ಹೀಸಿಗೆಯ ಭಾವ ಇರಲಿಲ್ಲ. ಅವಳನ್ನ ನೋಡುತ್ತಲೇ ಬಾಯಿ ತೊಳೆದ. ಅವನನ್ನ ಮಲಗಿಸಿ ತಲೆಗೆ ತಣ್ಣೀರಿನ ಬಟ್ಟೆ ಇಟ್ಟು ಪಕ್ಕದಲ್ಲೇ ಕುಳಿತಳು. ಅವಳ ಕಣ್ಣುಗಳನ್ನೇ ನೋಡುತ್ತಿದ್ದನು. ಇಂತಹ ಹೂವಿನಂಥ ಮನಸ್ಸಿರುವ ಹುಡುಗಿಗೆ ತಾನು ಇಂತಹ ಮೋಸ ಮಾಡಬಹುದೇ? ತಾನೆಂತಹ ಪಾಪಿ ಎಂದುಕೊಂಡ. ಕಣ್ಣಲ್ಲಿ ನೀರು ತುಂಬಿತ್ತು. ಶಾಂತಿ ಮುಟ್ಟಿ, ಯಾಕೆ ಅಳ್ತಾ ಇದ್ದೀರಾ? ಹುಷಾರಾಗುತ್ತೆ, ಡಾಕ್ಟರ್ ಬರ್ತಾರೆ ಆಯ್ತಾ ಎಂದು ಹಣೆ ಮೇಲಿನ ಬಟ್ಟೆ ಮತ್ತೆ ನೀರಿನಲ್ಲಿ ಒದ್ದೆ ಮಾಡಿ ಇಟ್ಟಳು. ಡಾಕ್ಟರ್ ಬಂದಾಗ ಒಬ್ಬ ತಾಯಿ ಮಗುವಿನ ಆಗು ಹೋಗುಗಳನ್ನು ಗಮನಿಸಿದಂತೆ ಎಲ್ಲವನ್ನೂ ಡಾಕ್ಟರ್ಗೆ ವರದಿ ಕೊಟ್ಟಳು. ಎಲ್ಲಿ ಹೋಗಿದ್ದ, ಏನೇನು ತಿಂದಿದ್ದ, ಯಾವಾಗ ವಾಂತಿಯಾಯಿತು, ಜ್ವರದ ಏರಿಳಿತ ಎಲ್ಲವನ್ನೂ ಚಾಚೂ ತಪ್ಪದೆ ವಿವರಿಸಿದಳು. ಡಾಕ್ಟರ್ ವಿಜಯ್ನನ್ನು ಪರಿಶೀಲಿಸಿ ಮಾತ್ರೆಗಳನ್ನು ಬರೆದುಕೊಟ್ಟು ಹೋದರು. ಶಾಂತಿ ವಿಜಯ್ನನ್ನ ಮಲಗಿಸಿ ಮೆಡಿಕಲ್ಗೆ ಹೋಗಿ ಮಾತ್ರೆಗಳನ್ನು ತಂದಳು. ಬೆಳಗ್ಗೆ ತಿಂದಿದ್ದೆಲ್ಲ ವಾಂತಿಯಾಗಿ ಹೋಗಿದ ಮೇಲೆ ಹೊಟ್ಟೆ ಖಾಲಿಯಾಗಿರುತ್ತೆ ಎಂದು ಗಂಜಿ ಮಾಡಿ ತಾನೇ ಕುಡಿಸಿ ಮಾತ್ರೆಗಳನ್ನು ಕೊಟ್ಟಳು. ಊಹೆಗೂ ಮೀರಿದ ಅವಳ ಆರೈಕೆಗೆ ಸೋತ ಅವನ ಅರಿವಿಗೆ ಬಾರದೆ ಸಾರಿ ಎಂದ. ಬೆಳಗ್ಗೆ ತನ್ನ ಕೈಯಲ್ಲಿ ವಾಂತಿ ಮಾಡಿರುವುದಕ್ಕೆ ಸಾರಿ ಕೇಳುತ್ತಿದ್ದಾನೆ ಎಂದು ಯಾರೋ ಗೆಳೆತನದ ಬಗ್ಗೆ ತುಂಬ ಮಾತಾಡ್ತಿದ್ರಪ್ಪ. ಈಗ ಸ್ನೇಹಿತರ ಮಧ್ಯೆ ಈ ಥ್ಯಾಂಕ್ಸ್, ಸಾರಿ ಎಲ್ಲ ಇರಬಾರದು ಅನ್ನೋದು ಮರ್ತೋಗಿದೆಯೋ ಏನೋ ಇಂದು ಅಂದು ಅವನಾಡಿದ್ದ ಮಾತನ್ನ ಅದೇ ದಾಟಿಯಲ್ಲಿ ಹೇಳಿದಳು. ಅವನ ಹಂಗ ಹಿಡಿದು ನೋ ಪ್ರಾಬ್ಲಮ್ ಎಂದು ಕಣ್ಣು ಮಿಟುಕಿಸಿ ಈಗ ರೆಸ್ಟ್ ಮಾಡಿ ಎಂದಳು. ಶಾಂತಿಳಿನ ಆರೈಕೆಯಲ್ಲಿ ವಿಜಯ್ ಬೇಗ ಗುಣಮುಖನಾದ. ದಿನದಿಂದ ದಿನಕ್ಕೆ ಶಾಂತಿಳ ಮೇಲೆ ಅಭಿಮಾನ ಹೆಚ್ಚಾಯಿತು. ಮನೆಯ ಎಲ್ಲ ಕೆಲಸವನ್ನ ಇಬ್ಬರೂ ಜೊತೆಯಾಗಿ ಪರಸ್ಪರ ಮಾತನಾಡುತ್ತಾ ಮಾಡುತ್ತಿದ್ದರು. ಗಂಡ ಹೆಂಡತಿಯರಾಗಿದ್ದಾಗಲೂ ಅಷ್ಟೊಂದು ಹತ್ತಿರವಾಗಿರಲಿಲ್ಲ. ಗೆಳೆತನಕ್ಕೂ ಮೀರಿದ ಬಂದ ಮತ್ತೆ ಬೆಳೆಯಿತು. ವಿಜಯ್ ಶಾಂತಿಳನ್ನ ಹೆಚ್ಚು ಕಾಳಜಿ ವಹಿಸುತ್ತಿದ್ದ. ಅವನ ಉಸಿರೇ ಅವಳಾಗಿದ್ದಳು. ಜೀವ ಹೋದರೂ ಸರಿ, ಇವಳನ್ನ ತನ್ನಿಂದ ದೂರ ಆಗಲು ಬಿಡಲ್ಲ ಎಂದಿತ್ತು ಹೃದಯ. ಅವಳಲ್ಲಾಗುವ ಚಿಕ್ಕ ವ್ಯತ್ಯಾಸವನ್ನು ಗುರುತಿಸುತ್ತಿದ್ದ. ಶಾಂತಿ ವಿಜಯ್ನ ನಡೆಯಲ್ಲಿ ಬಹಳಷ್ಟು ಬದಲಾವಣೆ ಕಂಡಿದ್ದಳು. ಬಿಸಿಲು ತಾಕಲು ಬಿಡಲಾರ, ಮಳೆ ತನ್ನನ್ನ ಒದ್ದೆಯಾಗಿಸಲೂ ಬಿಡಲಾರ. ಸ್ವಲ್ಪ ಸೀನಿದರೂ ಮಲಗಿಸಿ
ಪುಟ್ಟ ಮಗುವಂತೆ ನೋಡುತ್ತಾನೆ. ಬೇರು ಸಮೇತ ಕಿತ್ತ ಹೂವಿನ ಗಿಡ ಮತ್ತದೇ ಸ್ಥಾನ ಪಡೆದುಕೊಂಡಂತಾಯಿತು. ಮನುಷ್ಯ ತಪ್ಪು ಮಾಡದೆ ಬದುಕಲು ಸಾಧ್ಯವೇ? ಹೆಣ್ಣಿನ ಭಾವನೆಗೆ ಬೆಲೆ ಕೊಡಲಿಲ್ಲ ನಿಜ, ಆದರೆ ತಾನು ದೂರವಾಗುತ್ತಿದ್ದೇನೆ ಅಂದಾಗ ಅವರ ಕಣ್ಣಲ್ಲಿ ಭಯ ಕಂಡೆ. ಮನುಷ್ಯ ಹುಟ್ಟುತ್ತಾನೆ, ಕೆಟ್ಟವನಾಗಿ ಹುಟ್ಟಲು ಸಾಧ್ಯವಿಲ್ಲ. ಸಮಯ ಸಂದರ್ಭ ಅವನನ್ನ ಆಟ ಆಡಿಸುತ್ತದೆ ಎಂದು ನಂಬಿದವಳಲ್ಲವೇ? ಮತ್ಯಾಕೆ ಈ ವಿರಸ? ತಪ್ಪನ್ನ ತಪ್ಪು ಅಂತ ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟ ಮೇಲೆ ಇನ್ನೇನಿದೆ? ಕ್ಷಮಿಸಿಬಿಡಲೇ ಒಮ್ಮೆ. ಶಾಂತಿ ಮನಸ್ಸು ತಿಳಿಯಾಗಿತ್ತು. ಮತ್ತೆ ಚಿಗುರಿತು ಒಲವು. ಪರಿಪರಿಯಾಗಿ ಕ್ಷಮೆಯಾಚಿಸಿದ ಗಂಡನನ್ನು ಒಪ್ಪಿ ಮತ್ತೆ ತಮ್ಮ ಸಂಸಾರವನ್ನು ಹಾಲು ಜೇನಿನಂತೆ ಮಾಡಬೇಕು. ಮತ್ತೆ ಒಂದಾಗಿರಲು ಬಯಸಿದಳು. ಇತ್ತೀಚೆಗೆ ಯಾಕೋ ತುಂಬಾ ಸುಸ್ತು. ಯಾಕೆ ಹೀಗಾಗುತ್ತಿದೆ ಎಂಬುದನ್ನು ಅರಿಯುವ ಬದಲು ತಾನು ಮನಸ್ಸು ಬದಲಾಯಿಸಿದ ವಿಷಯವನ್ನು ಹೇಗೆ ಹೇಳಲಿ ಎಂದು ಯೋಚಿಸುತ್ತಿದ್ದಳು. ಒಂದು ದಿನ ರಾತ್ರಿ ಇದ್ದಕ್ಕಿದ್ದಂತೆ ವಾಂತಿ ಮಾಡಿಕೊಂಡಳು ಶಾಂತಿ. ಹೆಚ್ಚು ನಡೆಯುವ ಸ್ಥಿತಿಯಲ್ಲೂ ಇರಲಿಲ್ಲ. ವಿಜಯ್ ಅವಳನ್ನ ತನ್ನ ರೂಮಿಗೆ ಕರೆದುಕೊಂಡು ಬಂದು ಮಲಗಿಸಿದ. ಏನೋ ಆಹಾರದಲ್ಲಿ ಬದಲಾವಣೆ ಆಗಿರಬೇಕು ಅಷ್ಟೇ. ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ದೀರಾ ಎಂದು ಅವನ ಕಣ್ಣಿನಲ್ಲಿರುವ ಗಾಬರಿ ನೋಡಿ ಹೇಳಿದಳು. ಶು, ಸುಮ್ಮನೆ ಮಲ್ಗೋ, ಜಾಸ್ತಿ ಆಯಾಸ ಮಾಡಿಕೊಳ್ಳಬೇಡ ಎಂದೆನೋ. ಅವನಿಗೆ ಇಷ್ಟು ದಿನ ತಾನು ಹೇಳಲು ಚಡಪಡಿಸುತ್ತಿರುವ ವಿಷಯ ಹೇಳುವ ದಿನ ಬಂದೇ ಬಿಡಿತು ಎನಿಸಿದ್ದು. ಇತ್ತೀಚೆಗೆ ಅವಳಲ್ಲಿ ತುಂಬಾ ಬದಲಾವಣೆ ಕಂಡಿದ್ದ. ಅವಳ ಕಣ್ಣಲ್ಲಿ ತನ್ನೆಡೆಗೆ ಮೂಡಿದ್ದ ಒಲವು ಕಂಡಿದ್ದ. ಈಗ ಈ ವಿಷಯವನ್ನ ಹೇಳಿದರೆ ಹೇಗೆ ತೆಗೆದುಕೊಳ್ಳುವಳೋ ಎಂದು ಚಿಂತಿಸುತ್ತಿದ್ದ. ಅವನ ಎದೆ ಬಡಿತ ಹೆಚ್ಚಾಗಿತ್ತು. ಪಕ್ಕದಲ್ಲಿ ಮಲಗಿದ್ದ ಶಾಂತಿಗೆ ಅವನ ಎದೆ ಬಡಿತದ ಶಬ್ದ ಕೇಳಿಸಿತು. ನೀವ್ಯಾಕೆ ಇಷ್ಟೊಂದು ಹೆದರಿಕೊಂಡಿದ್ದೀರಾ? ಸರಿ, ನಿಮ್ಮ ಸಮಾಧಾನಕ್ಕೆ ನಾಳೆ ಆಸ್ಪತ್ರೆಗೆ ಹೋಗಿ ಬರೋಣ, ಆಯ್ತಾ ಎಂದು ಅವನ ಮನದ ವ್ಯಾಕುಲತೆ ಅರಿಯದೆ ನುಡಿದಳು. ಅವಳ ಮುಗ್ಧ ಮನಸ್ಸು ಅವನನ್ನ ಇನ್ನಷ್ಟು ಘಾಸಿಗೊಳಿಸಿತು. ಅವಳ ಸಮಾಧಾನಕ್ಕೆ ನಗು ಸೂಸಿ ಹೊದಿಕೆ ಹೊದಿಸಿ ತಲೆ ಸವರಿ ಹೊರನಡೆದ. ವಿಜಯ್ನ ಎಣಿಕೆಯಂತೆ ಶಾಂತಿ ಗರ್ಭಧರಿಸಿದ್ದಳು. ಮರುದಿನ ಆಸ್ಪತ್ರೆಯಿಂದ ಹಿಂದಿರುಗಿದ ಶಾಂತಿಗೆ ತಲೆ ಕೆಟ್ಟು ಹೋಗಿತ್ತು. ಯಾರ ಜೊತೆಯೂ ಸೇರದ ತಾನು ಗರ್ಭವತಿಯಾಗಲು ಹೇಗೆ ಸಾಧ್ಯ? ತಾನು ಎಲ್ಲಿಯೂ ಎಡವಿಲ್ಲ ಅಂದ ಮೇಲೆ ಹೇಗೆ ಸಾಧ್ಯ? ನನ್ನ ಜೊತೆ ನನಗೇ ಗೊತ್ತಿಲ್ಲದೆ ಯಾರು ಹೀಗೆ ಮಾಡಲು ಸಾಧ್ಯ? ಜೊತೆಯಲ್ಲಿದ್ದ ವಿಜಯ್ನ ಮೇಲೆ ಒಂದಿಷ್ಟು ಅನುಮಾನ ಪಡಲಿಲ್ಲ. ಏಕೆಂದರೆ ಅಂತಹ ಕೀಳುಮಟ್ಟಕ್ಕೆ ಅವನನ್ನ ಎಂದೂ ನೋಡಿದವಳಲ್ಲ. ಇಷ್ಟರಲ್ಲೇ ಹಳೆಯದನ್ನೆಲ್ಲ ಮರೆತು ಮತ್ತೆ ವಿಜಯ್ನನ್ನು ಸೇರಬೇಕಾದವಳು ಈಗ ಗರ್ಭಿಣಿಯಾಗಿ. ಅವರಿಗೆ ತನ್ನ ಮೇಲೆ ಅಸಹ್ಯ ಆಗಿರಬಹುದಾ? ನಾನು ಇನ್ಯಾರದ್ದೋ ಜೊತೆ ಎಂದು? ಮುಗ್ಧ ಮನಸ್ಸಿನ ರೋದನೆ ಅವಳನ್ನ ಮತ್ತಷ್ಟು ಹಿಂಸಿಸಿತು. ಇದಕ್ಕೆಲ್ಲ ಕಾರಣ ವಿಜಯ್ ಎಂದು ತಿಳಿದರೆ ಶಾಂತಿ ಹೀಗೆ ರಿಯಾಕ್ಟ್ ಆಗುತ್ತಾಳೆ. ಮತ್ತೆ ವಿಜಯ್ನನ್ನ ಕ್ಷಮಿಸುತ್ತಾಳಾ? ಮುಂದೆ ಹೇಗಿರಲಿದೆ ಇವರ ಜೀವನ? ಕಾಯ್ದು ನಿರೀಕ್ಷಿಸಿ. ಭಾಗ 6 ಮುಂದುವರಿಯುತ್ತದೆ. ಭಾಗ 6ನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.